ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟ್ ಆಗಿದೆ. ಈ ಕೋಳಿಗಳಿಗೆ ಮಳೆಗಾಲದಲ್ಲಿ ಶೀತ ಅವುಗಳೆಲ್ಲ ಜಾಸ್ತಿ ಆಗ್ತವೆ, ಅಂದರೆ ಕಾಯಿಲೆಗಳು ಬೀಳ್ತವೆ. ನಾವೆಷ್ಟೇ ಬೆಚ್ಚನೆಯ ವಾತಾವರಣವನ್ನು ಅವುಗಳಿಗೆ ಕೊಟ್ಟರೂ ಸಹ ಈ ನಾಟಿ ಕೋಳಿಗಳಿಗೆ ನಾವೇನು ಮಾಡ್ತೀವಿ, ಹೊರಗಡೆ ಬಿಡ್ತೀವಲ್ಲ, ಮಳೆಯಲ್ಲೆಲ್ಲ ನೆಂದ್ಬಿಟ್ಟು ಕಾಯಿಲೆಗಳನ್ನು ಅವುಗಳಿಗೆ ತರುತ್ತವೆ. ಅಂದರೆ ಬ್ಯಾಕ್ಟೀರಿಯಾಸ್ ಏನು ಇರುತ್ತೆ ಅವುಗಳಿಗೆ ಬೇಗನೆ ಅಟ್ಯಾಕ್ ಆಗ್ತವೆ. ಇದನ್ನು ಒಂದು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾನು ಮಳೆಗಾಲದಲ್ಲಿನೂ ಸಹ ಒಂದು ಫುಡ್ಡಿನ ಜೊತೆಗೆ ಒಂದು ಔಷಧಿಯನ್ನು ಹೊಂದಿರುವಂತಹ ಒಂದು ಎಲೆಯನ್ನು ಹಾಕಿಬಿಟ್ಟು ಅವ್ರಿಗೆ ಗ್ರೈಂಡ್ ಮಾಡಿ ಹಾಕ್ತೀನಿ. ಆ ಎಲೆ ಏನು ಅಂತ ನಿಮಗೂ ಹೇಳ್ತೀನಿ. ಯಾವ ಎಲೆಯನ್ನು ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ನಾನು ಹೇಳ್ಕೊಡ್ತೀನಿ. ಯಾವ ಥರ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು, ಮತ್ತು ಅವುಗಳ ಒಂದು ಗ್ರೋತ್ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಒಂದು ನಾವು ಫೀಡ್ ಮಾಡುವುದರಿಂದ ಅನ್ನೋದರ ಬಗ್ಗೆ ನಾನು ಇವತ್ತು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ನಷ್ಟು ವಿಷಯಗಳು ನೋಟಿಫಿಕೇಷನ್ ಆಗಿ ನಿಮಗೆ ಕಾಣಸಿಗುತ್ತೆ. ಓಕೆನಾ ಫ್ರೆಂಡ್ಸ್. ನಾವು ಈ ಮರಿಗಳನ್ನು ಮಳೆಗಾಲದಲ್ಲೆಲ್ಲ ತುಂಬಾ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಯಾಕೆ ಗೊತ್ತಾ, ಅವುಗಳಿಗೆ ಆ ಥಂಡಿ ಆಯಿತು ಅಂತ ಹೇಳಿದರೆ ಅವುಗಳು ಕಾಯಿಲೆ ಬೀಳ್ತವೆ. ಈಗ ಏನು ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಷನಲ್ಲಿ ಇರಬೇಕಾದ್ರೆ ನಾವು ಅವುಗಳಿಗೆ ಕರೆಕ್ಟಾಗಿರುವಂತಹ ಒಂದು ಮೆಥಡ್ನಲ್ಲಿ ಈ ಒಂದು ಲಿಕ್ವಿಡ್, ಅಂದರೆ ನಾನಿವತ್ತು ತೋರಿಸ್ತೀನಿ ನಿಮಗೆ, ಅದನ್ನು ಅಪ್ಲೈ ಮಾಡಿದರೆ ಅವುಗಳಿಗೆ ಆಗುವಂಥ ಡಿಸೀಸ್ನ ನಾವು ಈಸಿಲಿಯಾಗಿ ಕಡಿಮೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಹಾಗಾದರೆ ಕೋಳಿಗಳಿಗೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ನಾವೇನು ಮಾಡಬೇಕು ಅನ್ನೋರಿಗೆ ನಾನು ಇವತ್ತು ತೋರಿಸುವಂತಹ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹೇಗೆ ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅವುಗಳಿಗೆ ಮಾತ್ರ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಯಾದ ವಾತಾವರಣವನ್ನು ಅವುಗಳಿಗೆ ಕೊಡಿ. ಈ ಒಳಗಡೆನೇ ನಾವು ಆದಷ್ಟು ಕೂಡಿ ಹಾಕಿ ಸಂಜೆ ಟೈಮಲ್ಲಿ ನಾವು ಅವುಗಳಿಗೆ ಹೊರಗಡೆ ಬಿಟ್ಟರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಆಮೇಲೆ ಒಳ್ಳೆಯ ಫೀಡನ್ನು ಕೊಟ್ಟರೆ ನಮಗೆ ಹೆಚ್ಚಿನ ಒಂದು ಲಾಭವನ್ನು ನಾವು ಈ ಕೋಳಿಗಳ ಬಿಸ್ನೆಸ್ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಇದರ ಬಗ್ಗೆ ನಾನು ನಿಮಗೆ ತುಂಬಾ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಯಾವ ಎಲೆ ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಯಾವುದು ಅಂತ ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಇದು ಪಪ್ಪಾಯ ಹಣ್ಣಿನ ಎಲೆ. ಇದರಲ್ಲಿ ಏನಿದೆ ವಿಶೇಷ ಅಂತ ನಿಮಗೆ ಗೊತ್ತಿರಲೇಬೇಕು. ಯಾಕೆ ಗೊತ್ತಾ, ಡೆಂಗು ಕಾಯಿಲೆ ಬರುವವರಿಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಪ್ಲೇಟ್ಲೆಟ್ ಕೌಂಟನ್ನು ಇದನ್ನು ಹೆಚ್ಚಿಗೆ ಮಾಡುವಂತಹ ಈ ಎಲೆ, ಹಲವಾರು ಉಪಯೋಗಗಳನ್ನು ಹೊಂದಿರುವಂತಹ ಈ ಎಲೆ ಇದೆಯಲ್ಲ, ನಾವು ಕೋಳಿಗಳಿಗೆ ಹಾಕ್ಬೋದಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ಖಂಡಿತವಾಗ್ಲೂ ಹಾಕ್ಬೋದು. ಅದನ್ನು ಯಾವ ಥರ ಮೆಥಡಲ್ಲಿ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇದನ್ನು ಜಾಸ್ತಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಒಂದು ಕರೆಕ್ಟಾಗಿ ಆ ಮೆಥಡ್ನೆಲ್ಲ ಫಾಲೋ ಮಾಡಿಕೊಂಡು ಹಾಕಬೇಕು. ನಿಮ್ಮ ಕೋಳಿಗಳಿಗೆ ಯಾವುದೇ ರೀತಿಯ ಒಂದು ಕಾಯಿಲೆಗಳು ಬಾರದ ಹಾಗೆ ತಡೆಯಲು ಈ ಎಲೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ತುಂಬ ಥರದ ವಿಟಮಿನ್ ಎ, ಬಿ, ಸಿ, ಕ್ಯಾಲ್ಶಿಯಮು ಮತ್ತು ಎಸೆನ್ಷಿಯಲ್ ಮಿನರಲ್ಸ್, ಐರನ್, ಫೈಬರು ತುಂಬಾ ಇದೆ ಫ್ರೆಂಡ್ಸ್. ಈ ಎಲೆಗಳನ್ನು ಡೈರೆಕ್ಟಾಗಿ ನೀವು ಇದು ಮಾಡಿಕೊಡ್ಲಿಕ್ಕೆ ಹೋಗಬಾರ್ದು. ನೋಡಿ, ಈ ಥರ ಎಲ್ಲ ಡಿಪ್ ಮಾಡ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಈಗ ನಾವು ಕೋಳಿಗಳಿಗೂ ಈ ಥರ ಮಾಡಬೇಕಾ ಅಂತ ನಿಮ್ಮ ಪ್ರಶ್ನೆ ಆಗಿದರೆ ಖಂಡಿತವಾಗ್ಲೂ ಫ್ರೆಂಡ್ಸ್, ನಾವು ಅವುಗಳಿಗೆ ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ಬೆನಿಫಿಟ್ಗಳು ನಮಗೆ ಸಿಗ್ತವೆ. ಈಗ ನೋಡಿ, ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ನೀವು ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಅವುಗಳಿಗೆ ತಣ್ಣೀರಲ್ಲಿ ಹಾಕಿಬಿಟ್ಟು ಮಾಡುವುದರಿಂದ ಇನ್ನಷ್ಟು ಕಾಯಿಲೆ ಬಿದ್ದಿರುವಂಥ ಕೋಳಿಗಳಿಗೆ ಅದು ಜಾಸ್ತಿ ಆಗುತ್ತೆ. ನೀವೇನು ಮಾಡಿ ನೋಡಿ, ಈ ಥರ ಗ್ರೈಂಡ್ ಮಾಡಿಬಿಟ್ಟು ಹಾಕುವುದರಿಂದ, ಮತ್ತು ನಾನೇನು ಮಾಡ್ತಿದ್ದೀನಿ, ಇದನ್ನು ಈಗ ಡೈರೆಕ್ಟಾಗಿ ಕುಡಿಯೋದಿಲ್ಲ ಕೋಳಿಗಳು. ಈಗ ನೀವು ಇದೇ ಥರ ಮಾಡಿ ನೀವು ಸುಮ್ಮನೆ ನೀರಿನ ಜಾಗದಲ್ಲಿ ಇದನ್ನು ಕೊಟ್ಟರೆ ಸಮ್ಟೈಮ್ಸ್ ಒಂದೊಂದು ಕೋಳಿಗಳು ಇದನ್ನು
ಕುಡಿಯೋದಿಲ್ಲ. ನಾವೇನು ಮಾಡಬೇಕು, ನಾನೇನು ಮಾಡ್ತೀನಿ, ನಾನು ಇದಕ್ಕೋಸ್ಕರನೇ ಒಂದು ಮಲ್ಟಿಗ್ರೇನ್ ಫುಡ್ಡನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದರ ಬಗ್ಗೆ ನಾನು ನಿಮಗೆ ಮುಂಚೆ ನನ್ನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಮಲ್ಟಿಗ್ರೇನ್ ಫುಡ್ಡು, ಎಲ್ಲ ಪದಾರ್ಥಗಳು ಮಿಕ್ಸ್ ಇರುವಂತಹ ಈ ಫುಡ್ಡು. ಇದಕ್ಕೆ ನಾನು ಸ್ವಲ್ಪ ಮಿಶ್ರಣ ಮಾಡಿಬಿಟ್ಟು ಉಂಡೆ ಟೈಪಲ್ಲಿ ಕಟ್ಟಿಬಿಟ್ಟು ಆ ಕೋಳಿಗಳಿಗೆ ಹಾಕ್ತೀನಿ ಫ್ರೆಂಡ್ಸ್. ಎನಿ ಟೈಮು ಇದನ್ನೇ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ನಾನು ಒಂದು ಲೋಟದ ಅಳತೆಯಲ್ಲಿ ಇಟ್ಬಿಟ್ಟು ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇದೆ ಅಂತ ನಾವು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಓಕೆನಾ. ನೋಡಿ, ಎಷ್ಟು ಹಾಕಿದರೆ ಸಾಕು. ಒಂದು 50 ಕೋಳಿಗೆ 1 ಲೋಟದಷ್ಟು ನೀವು ಇದನ್ನು ಹಾಕಿದರೆ ನಿಮಗೆ ಸಾಕು ಅಂತ ನನ್ನ ಭಾವನೆ, ಓಕೆನಾ. ನೋಡಿ, ಇಷ್ಟನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಟೈಪಲ್ಲಿ ಕಟ್ಬಿಟ್ಟು ಆ ಕೋಳಿಗಳಿಗೆ ಹಾಕ್ತೀನಿ. ನಮ್ಮ ಕೋಳಿಗಳಿಗೆ ನಾನು ಮಂತ್ಲಿ ಒನ್ಸ್ ಮಾತ್ರ ಹಾಕೋದು ಫ್ರೆಂಡ್ಸ್. ನೀವು ಅದೇ ಥರನೇ ಮಾಡಿ. ಯಾಕೆ ಗೊತ್ತಾ, ಸಿಗುತ್ತೆ ಅಂದು ನಾವು ಅಂದರೆ ಇದರಿಂದ ನಮಗೆ ಆ ಕೋಳಿಗಳು ಕಾಯಿಲೆ ಬೀಳೋದು ಕಮ್ಮಿ ಆಗುತ್ತೆ. ಈ ಆಹಾರವನ್ನು ಜಾಸ್ತಿ ಈಗ ಏನಾಗುತ್ತೆ, ಕೋಳಿಗಳಲ್ಲಿ ಡೈಜೆಷನ್ ಜಾಸ್ತಿ ಆಗುತ್ತೆ. ಅಂದರೆ ಪಪ್ಪಾಯಿ ಎಲೆಗಳು, ಪೆಪೇನ್ ಮತ್ತು ಕೈಮೋಪೆಪೇನ್ನಂತಹ ಕಿಣ್ವಗಳಿಂದ ತುಂಬಿರುವ ಈ ಎಲೆಗಳು ಪೋಷಕಾಂಶ ಒದಗಿಸುವಲ್ಲಿ ಮತ್ತು ಜೀರ್ಣಕ್ರಿಯೆಗೆ ಹೆಚ್ಚಿನ ಉತ್ತೇಜನ ಕೊಡುತ್ತೆ. ಪಪ್ಪಾಯಿ ಎಲೆಗಳು ಫ್ಲೈವನಾಯ್ಡ್ಗಳು ಮತ್ತು ಆಲ್ಕಲಾಯ್ಡ್ಗಳು ಸೇರಿದಂತೆ ಫೈಟೋಕೆಮಿಕಲ್ಗಳಿಂದ ತುಂಬಿರುತ್ತೆ. ಹಾಗಾಗಿ ಇವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮತ್ತು ಪೋಷಕಾಂಶಗಳ ಉಗ್ರಾಣ ಎಂದೇ ಪ್ರಸಿದ್ಧವಾಗಿರುವ ಈ ಎಲೆಗಳು ಸಾಕಷ್ಟು ಪ್ರಮಾಣದ ಫೈಬರ್ ಸಹ ಇರುವುದರಿಂದ ಕೋಳಿಗಳ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ಕರುಳಿನ ಚಲನೆ ಕೂಡ ಸುಲಭವಾಗುತ್ತೆ. ಇದರಿಂದ ಅವುಗಳಿಗೆ ಏನಾಗುತ್ತೆ, ಜಾಸ್ತಿಯಾಗಿ ಫುಡ್ಡನ್ನು ಇಂಟೇಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈಸಿಲಿಯಾಗಿ ವೆಯ್ಟ್ ಗೇನ್ ಆಗುತ್ತೆ. ನಮಗೆ ಇವೇನು ವೆಯ್ಟೇ ಇಲ್ಲ, ಇವುಗಳಿಗೆ ತಗೊಂಡು ಹೋಗೋದು ಹೇಗೆ ಅಂತ ಜನಗಳು ಏನಾದರೂ ಹೇಳಿದರೆ, ನೋಡಿ ಈ ಥರ ಎಲ್ಲ ನೀವು ಮಾಡಿಕೊಟ್ರೆ ನಿಮಗೆ ಖರ್ಚು ಕಮ್ಮಿನೇ. ಅಂದರೆ ಮನೆಗಳಲ್ಲೇ ಸಿಗುವಂತಹ ಈ ಫುಡ್ಡನ್ನು ನೀವು ಹಾಕುವುದರಿಂದ ನಮಗೆ ಅದರಿಂದ ಸ್ವಲ್ಪ ಖರ್ಚು ಕಮ್ಮಿ ಬರುತ್ತೆ. ಆಮೇಲೆ ಆ ವೆಯ್ಟ್ ಗೇನ್ ಆಗುತ್ತೆ, ಹೆಚ್ಚಿನ ಲಾಭನೂ ನಮಗೆ ಇವುಗಳಿಂದ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್. ಈಗ ಮೊಟ್ಟೆ ಇಡುವಂಥ ಕೋಳಿಗಳಿಗೆ ಈ ಮಲ್ಟಿಗ್ರೇನ್ ಫುಡ್ಡನ್ನು ನೀವು ಈ ಥರ ಮಾಡಿ ಹಾಕ್ತಾ ಇರಿ. ಆಮೇಲೆ ಅವುಗಳ ಒಂದು ಮೊಟ್ಟೆಯ ಗಾತ್ರ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಮೊಟ್ಟೆ ಇಡೋಕ್ಕೂ ಅವುಗಳು ಒಂದು ಹೆಲ್ತಿಯಾಗಿ ಇರೋಕ್ಕೆ ಅವುಗಳಿಗೆ ಈಸಿ ಆಗುತ್ತೆ. ಕೋಳಿಗಳಿಗೆ ಏನಾದರೂ ಶೀತ ಬಂದಾಗ ಇದರ ರಸವನ್ನು ಕೊಡುವುದರಿಂದ ಒಳ್ಳೆಯ ಒಂದು ಫಲಿತಾಂಶವನ್ನು ನೀವು ಕಾಣಬಹುದು ಫ್ರೆಂಡ್ಸ್. ಈಗ ನಾವು ನಮ್ಮ ಡೆಂಗ್ಯೂ ಏನಾದರೂ ಬಂದರೆ ನಾವೇನು ಮಾಡ್ತೀವಿ, ಇದರ ಒಂದು ರಸವನ್ನು ಕುಡಿಲಿಕ್ಕೆ ಹೇಳ್ತಾರೆ. ತುಂಬಾ ಉಪಯೋಗ ಇರುವಂತಹ ಈ ರಸ ಕೋಳಿಗಳಿಗೆ ನಾವು ಹಾಕುವುದರಿಂದ ಅವುಗಳ ಜೀರ್ಣಕ್ರಿಯೆ ಹೆಚ್ಚಾಗಿ ಹೆಚ್ಚಿನ ಒಂದು ಡೈಜೆಷನ್ ಪ್ರಾರಂಭವಾಗುತ್ತೆ, ಫುಡ್ಡನ್ನು ಇಂಟೇಕ್ ಆಗುತ್ತೆ. ಆಮೇಲೆ ಅವುಗಳು ಮೇಯ್ನಾಗಿ ರೋಗಗಳಿಂದ ಮುಕ್ತರಾಗ್ತಾರೆ. ನಾನು ನನ್ನ ವೀಡಿಯೋಗಳಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನು ಸರ್ಚ್ ಮಾಡಿದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಅವುಗಳಿಗೆ ಹಾಕಿ ಆ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ವೀಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕೋಳಿ ಸಾಕಾಣಿಕೆ ಮಾಡುವವರು ಈ ಥರದ ಒಂದು ಲಿಕ್ವಿಡನ್ನೆಲ್ಲ ಪ್ರೊವೈಡ್ ಮಾಡಿಬಿಟ್ಟು ಅವುಗಳ ಫುಡ್ಡಲ್ಲಿ ನಾವು ಅವುಗಳಿಗೆ ಕೊಡುವುದರಿಂದ ಅವುಗಳಿಗೂ ತುಂಬ ಒಳ್ಳೆಯ ಒಂದು ಅಂದರೆ ಅವುಗಳ ಒಂದು ಕಾಯಿಲೆಯಿಂದ ನಾವು ಅವುಗಳನ್ನು ಓಡಿಸಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಮಲ್ಟಿಗ್ರೇನ್ ಫುಡ್ಡನ್ನು ನಾನು ಮುಂಚೆನೇ ಹೇಳಿದ್ದೀನಿ ಯಾವ ಥರ ಯಾವ ಮೆಥಡಲ್ಲಿ ಹಾಕಬೇಕು ಅಂತ. ಈಗ ನಾನು ತೋರಿಸುವಂಥ ಈ ಪಪ್ಪಾಯ ಹಣ್ಣಿನ ಎಲೆಯ ರಸವನ್ನು ಸಹ ಮಂತ್ಲಿ ಒನ್ಸ್ ಮಾತ್ರ ಹಾಕಿ, ಅದು ಮೆಷರ್ಮೆಂಟಲ್ಲೇ ಹಾಕಬೇಕು, ಜಾಸ್ತಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಅವುಗಳು ನೋಡಿ, ಅಲ್ಲಿ ನಾನು ಲಿಕ್ವಿಡ್ ಮಾಡಿ ಇಟ್ಟಿದ್ದೀನಿ. ಆ ನೀರಿನ ಬದಲು ನಾನು ಅದನ್ನು ಸ್ವಲ್ಪನೇ ಹಾಕಿಬಿಟ್ಟು ಲಿಕ್ವಿಡ್ ಥರ ಇಟ್ಟಿದ್ದೀನಿ, ಬಟ್ ಕುಡಿಯೋದಿಲ್ಲ ನೋಡಿ. ಅದಕ್ಕೋಸ್ಕರ ನಾನು ಹೇಳಿದ್ದು ಅವುಗಳು ಕುಡಿತವೋ ಇಲ್ವೋ ಅಂತ ಅಬ್ಸರ್ವ್ ಮಾಡಿ ಆ ಜಾಗದಲ್ಲಿ ನೀವೇನು ಮಾಡಿ, ಈ ಥರ ಫುಡ್ಡನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಅವುಗಳಿಗೆ ಕೊಡುವುದರಿಂದ ತುಂಬಾ ಒಳ್ಳೆಯ ಲಾಭ ಸಿಗುತ್ತೆ. ಆಮೇಲೆ ವೆಯ್ಟ್ ಗೇನು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್.
ಇದು ಪಪ್ಪಾಯ ಎಲೆಗಳನ್ನು ಮನೆಗಳಲ್ಲಿ ಯಾರಿಗೂ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಮನೆಗಳಲ್ಲಿ. ಈಗ ಸಿಟಿಗಳಲ್ಲಾದರೆ ಅವರಿಗೆಲ್ಲ ಸಿಗೋದು ಕಷ್ಟ. ಬಟ್ ಹಳ್ಳಿಗಳಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡುವವರಿಗೆ ತುಂಬ ಒಳ್ಳೆಯ ಬೆನಿಫಿಟನ್ನು ಈ ಎಲೆಗಳು ಆ ಕೋಳಿಗಳಿಗೆ ತಂದು ಕೊಡುತ್ತವೆ. ನೀವು ಆ ಕೋಳಿಗಳಿಗೆ ಅಂದರೆ ಬಿಸ್ನೆಸ್ ಮಾಡುವವರು ಈ ಥರ ಒಂದು ಫುಡ್ಡನ್ನು ಪ್ರೊವೈಡ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಾನು ತೋರಿಸುವಂತಹ ಈ ಒಂದು ಪಪ್ಪಾಯ ಎಲೆಯ ಒಂದು ರಸವನ್ನು ಹಾಕಿ ಯಾವ ಥರ ಇದರಲ್ಲಿ ನಾವು 100% ರಿಸಲ್ಟ್ನ ಪಡಿಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ನನ್ನ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಾನು ಇದರ ಬಗ್ಗೆ ಸರ್ಚ್ ಮಾಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇದರ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡ್ಬೋದು ನೀವು. ಈ ವಿಡಿಯೋ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.